ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಸಿಂಹರಾಶಿ ಹಾಗೂ ವೃಷಭ ರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ. ಸಿಂಹರಾಶಿ ವೀಕ್ಷಕರೇ, ಇಂದು ಸಿಂಹರಾಶಿಗೆ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಿರ್ಧಾರಶೀಲತೆ ಹೆಚ್ಚಾಗಿರುವ ದಿನ. ನಿಮ್ಮ ಮಾತುಗಳಿಗೆ ಗೌರವ ದೊರೆಯುವ ಸಾಧ್ಯತೆ ಜಾಸ್ತಿ. ಹೊಸ ಕೆಲಸಗಳಿಗೆ ಸೂಕ್ತ ಸಮಯ. ಕಾರ್ಯಕ್ಷೇತ್ರ ಮತ್ತು ಉದ್ಯೋಗದಲ್ಲಿಂದು ನಾಯಕತ್ವ ಗುಣ ತೋರ್ಪಡಿಸುತ್ತೀರಿ. ಅಂದುಕೊಂಡ ಕೆಲಸಗಳು ಸುಲಭವಾಗುವವು. ಇಂದು ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಯೋಜನೆಗಳಿದ್ದರೆ ತುಂಬಾ ಲಾಭದಾಯಕ. ಮನೆಯಲ್ಲಿ ಗುರು ಹಿರಿಯರಿಂದ ಮೆಚ್ಚುಗೆ, ಸಹಕಾರ ದೊರೆಯಬಹುದು. ಹೊಸ ಜವಾಬ್ದಾರಿಗಳನ್ನು ಈ ದಿನ ವಿಶ್ವಾಸದಿಂದ ಸ್ವೀಕರಿಸುವಿರಿ. ಜೊತೆಗೆ ನಿಮ್ಮ ಸೃಜನಾತ್ಮಕತೆಯಿಂದ ಕೆಲಸಗಳು ಸುಲಭವಾಗುವು. ಸರ್ಕಾರಿ ಕಚೇರಿ ಕೆಲಸಗಳಲ್ಲಿ ಶುಭ ಅವಕಾಶಗಳು ಈ ದಿನ ಇರುತ್ತವೆ. ಈ ದಿನ ಪ್ರಾರಂಭದಲ್ಲಿ ಹಣದ ಹೊಳೆ ಹರಿದು ಬಂದರೂ ಅದರ ಖರ್ಚುಗಳು ಕೂಡ ಹೆಚ್ಚಾಗುವ ಸೂಚನೆ ಇದೆ. ಖರ್ಚುಗಳನ್ನು ನಿಯಂತ್ರಿಸುವುದರ ಜೊತೆಗೆ ಉಳಿತಾಯದ ಒಂದು ಭಾಗವಾಗುತ್ತೀರಿ. ಈ ದಿನದ ಉಳಿತಾಯ ಮುಂದಿನ ಒಂದು ಉತ್ತಮ ಕಾರ್ಯಕ್ಕೆ ಸಹಾಯವಾಗಲಿದೆ. ಈ ದಿನ ಯಾವುದೇ ಹೂಡಿಕೆ ಮಾಡುವುದಾದರೆ ಅನುಭವಿಗಳ ಸಲಹೆ ಪಡೆದು ಹೂಡಿಕೆ ಮಾಡುವುದು ಉತ್ತಮ. ಮನೆಯಲ್ಲಿ ಆಸ್ತಿಪಾಸ್ತಿ ವಿಚಾರದಲ್ಲಿ ಮಾತುಕತೆ ನಡೆಯಬಹುದು. ವಾಹನ ಖರೀದಿ, ಮನೆ ಖರೀದಿ, ಆಸ್ತಿಗಳನ್ನು ಮಾರಲು ಪಡೆಯಲು ಇಂದಿನ ದಿನದಲ್ಲಿ ನಿರ್ಧಾರ ಸಹ ಮಾಡಬಹುದು. ಒಟ್ಟಾರೆ ಕುಳಿತು ಸಲಹೆ ಮಾಡುವುದರಿಂದ ಅನುಕೂಲ ಹೆಚ್ಚು. ಈ ದಿನ ಪ್ರೀತಿಯ ದಿನವಾಗಿರುತ್ತದೆ. ಪ್ರೀತಿಯಲ್ಲಿ ಇಬ್ಬರ ನಡುವೆ ಉತ್ತಮ ಸಮನ್ವಯ ದೊರೆಯುತ್ತದೆ. ಮನೆಯಲ್ಲಿ ಕುಟುಂಬ ಸದಸ್ಯರೆಲ್ಲ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಸ್ನೇಹ, ಪ್ರೀತಿ, ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಈ ದಿನ ಹೊಸ ಸಂಬಂಧಕ್ಕೆ ಶುಭಾರಂಭವಾಗುವ ಸೂಚನೆ ಇದೆ. ಶುಭ ಕಾರ್ಯಗಳ ಮಾತುಕತೆ ಈ ದಿನ ಮುನ್ನೆಲೆಗೆ ಬರಬಹುದು. ದಾಂಪತ್ಯದಲ್ಲಿ ಅಲ್ಪ ವಿಷಯಕ್ಕೆ ವಾದ ವಿವಾದಗಳು ಸಾಧ್ಯತೆ, ಆದರೆ ಬೇಗ ಶಮನವಾಗುತ್ತವೆ. ಜೊತೆಗೆ ಇಬ್ಬರು ಬೆರೆತು ನಡೆಯಲು ಈ ದಿನ ಸಹಕಾರಿಯಾಗಲಿದೆ. ಈ ದಿನ ಆರೋಗ್ಯ ಸಾಮಾನ್ಯ ಸ್ಥಿತಿಯಲ್ಲಿರುತ್ತದೆ. ಉತ್ತಮ ಸ್ಪಂದನೆ ನೀಡುವುದರ ಜೊತೆಗೆ ತಲೆನೋವು ಅಥವಾ ನಿದ್ರಾಹೀನತೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆಹಾರದಲ್ಲಿ ಜಾಗೃತಿ ಅಗತ್ಯ. ಸಮಯದ ಕ್ರಮವಾಗಿ ಆಹಾರವನ್ನು ಸೇವಿಸುವುದರಿಂದ ಅನಾರೋಗ್ಯವನ್ನು ದೂರ ಮಾಡಬಹುದು. ಒಟ್ಟಾರೆ ಇಂದು ಲಾಭಕರ ಕೆಲಸಗಳು, ಹೊಸ ಯೋಜನೆ ಶುರು ಮಾಡುವ ಉತ್ತಮ ಸಮಯ. ಮುಂದಿನ ದಿನಮಾನಗಳಿಗೆ ಉತ್ತಮ ಭವಿಷ್ಯಕ್ಕಾಗಿ ಇಂದು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದು ಫಲಪ್ರದಾಯಕವಾಗಿದೆ. ಮನೆಯಲ್ಲಿ ಅಥವಾ ಕಾರ್ಯಸ್ಥಳಗಳಲ್ಲಿ ಉದ್ಯೋಗಿಗಳ ಮುಖ್ಯ ನಿರ್ಧಾರಗಳಿಗೆ ಪಡೆಯುವಲ್ಲಿ ಮಧ್ಯಾಹ್ನದ ನಂತರ ಸೂಕ್ತ ಸಮಯ ಯೋಚನೆ, ಜೊತೆಗೆ ಹಿರಿಯರ ಅನುಭವದೊಂದಿಗೆ ಮುಂದೆ ಸಾಗುವುದು ಉತ್ತಮ. ಸಿಂಹರಾಶಿಯವರು ಈ ದಿನ ಆತ್ಮವಿಶ್ವಾಸದಿಂದ ಮಾಡಿದ ಕೆಲಸ ಯಶಸ್ವಿಯಾಗುವುದು. ಕೋಪ ಮತ್ತು ಮಾತುಗಳಲ್ಲಿ ಹತೋಟಿ ಇಡುವುದು ಒಳ್ಳೆಯದು. ಇಲ್ಲವಾದರೆ ನಿಮ್ಮ ಶತ್ರುಗಳಾಗಿ ನಿಮ್ಮ ಜೀವನ ಹಾಳು ಮಾಡುವ ಸನ್ನಿವೇಶ ಒದಗಿ ಬರಬಹುದು. ರಿಟೇಕ್ ಈ ದಿನ ಸೂರ್ಯೋದಯದ ಪ್ರಾರಂಭದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದು ಮತ್ತು ಸೂರ್ಯದೇವ ಹಾಗೂ ಮನೆಯ ದೇವರಿಗೆ ನಮಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸುವುದರಿಂದ ಗೌರವ ಮತ್ತು ಯಶಸ್ಸು ಹೆಚ್ಚಾಗುವುದು. ಜೊತೆಗೆ ಕಷ್ಟಗಳು ಪರಿಹಾರವಾಗುವು. ವೃಷಭ ರಾಶಿ ವೀಕ್ಷಕರೇ, ಇಂದು ವೃಷಭ ರಾಶಿಯವರಿಗೆ ಒಟ್ಟಾರೆ ದಿನದ ನಕಾರಾತ್ಮಕ ಪ್ರಭಾವ ಕಾಣಬಹುದು. ಹಣಕಾಸು ಮತ್ತು ಮನಃಶಾಂತಿ ವಿಷಯಗಳಲ್ಲಿ ಸ್ವಲ್ಪ ಒತ್ತಡ ಕಾಣಿಸಬಹುದು. ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅದನ್ನು ಈ ದಿನ ನಿಯಂತ್ರಿಸುವುದು ಮುಖ್ಯ. ಕೆಲಸ ಮತ್ತು ಉದ್ಯೋಗಗಳಲ್ಲಿ ಲೋಪದೋಷಗಳು ಕಂಡು ಬರಬಹುದು. ಕೆಲಸಗಳಲ್ಲಿ ವಿಳಂಬ, ಅಂದುಕೊಂಡ ಕಾರ್ಯಗಳು ನಡೆಯದೇ ಇರಬಹುದು. ಉದ್ಯಮಗಳಲ್ಲಿ ಹಾಗೂ ನಿಮ್ಮ ಆಲೋಚನೆ, ಯೋಜನೆಗಳು ನಿರೀಕ್ಷೆಯಂತೆ ನಡೆಯದೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರಬಹುದು. ನಿಮ್ಮ ಕಾರ್ಯಸ್ಥಳಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಲ್ಪ ಗೊಂದಲ, ಮನಸ್ಸಿನಲ್ಲಿ ಕಳವಳ ವಾತಾವರಣ, ಅಂದುಕೊಂಡ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗದಿರಬಹುದು. ಹಿರಿಯರಿಂದ ಒತ್ತಡ ಅಥವಾ ಟಿಪ್ಪಣಿಗಳು ಬರಬಹುದು. ಹಣಕಾಸಿನ ವಿಷಯದಲ್ಲೂ ಈ ದಿನ ಉತ್ತಮವಾಗಿಲ್ಲ. ದಿನದ ಪ್ರಾರಂಭದಿಂದಲೂ ಅಪ್ರತೀಕ್ಷಿತ ಖರ್ಚು ಹೆಚ್ಚಾಗಬಹುದು. ಯಾರಾದರೂ ಸಾಲ ಪಡೆಯಲು ಬರಬಹುದು, ಆದರೆ ಸಾಲ ನೀಡುವುದು ಹಾಗೂ ಪಡೆದುಕೊಳ್ಳುವುದು ಈ ದಿನ ಸೂಕ್ತವಲ್ಲ. ಅವಶ್ಯಕತೆ ಇಲ್ಲದೆ ಹಣ ಹರಿದು ಹೋಗುವ ಸಾಧ್ಯತೆಗಳಿವೆ. ಜಾಗೃತಿ ವಹಿಸುವುದು ಸೂಕ್ತ. ಇಲ್ಲವಾದರೆ ತೊಂದರೆಗಳು ಬರಬಹುದು. ಈ ದಿನ ಯಾವುದೇ ಹೂಡಿಕೆಗಳಲ್ಲಿ ನಷ್ಟ ಸೂಚನೆ ಇದೆ. ಅನುಭವಸ್ಥರನ್ನು ಕೇಳದೆ ಹೂಡಿಕೆ ಮಾಡುವುದು ಸರಿಯಾದ ಕ್ರಮವಲ್ಲ. ಈ ದಿನ ಹಣದ ಹೂಡಿಕೆ ಮಾಡುವವರು ಜಾಗರೂಕತೆ ಅಗತ್ಯ. ಪ್ರೇಮ ಮತ್ತು ಕುಟುಂಬಗಳಲ್ಲಿ ಇಂದು ಜಗಳ ಅಥವಾ ಅಸಮಾಧಾನದ ಸಾಧ್ಯತೆಗಳಿವೆ. ಇಬ್ಬರ ನಡುವಿನ ಹೊಂದಾಣಿಕೆಗಳಲ್ಲಿ ಗೊಂದಲಗಳು ಉಂಟಾಗಬಹುದು. ಅರ್ಥ ಮಾಡಿಕೊಳ್ಳುವಲ್ಲಿ ಸಮಸ್ಯೆಗಳು, ಮನಸ್ತಾಪಗಳು ಎದುರಾಗಬಹುದು. ನೀವು ಮಾಡಬಹುದಾದ ಸಣ್ಣ ವಿಷಯವು ದೊಡ್ಡದಾಗಿ ತೋರಬಹುದು. ಪ್ರೀತಿ ಮತ್ತು ಸಂಬಂಧದಲ್ಲಿ ಈ ದಿನ ಭಾವನೆಗಳು ನಿಯಂತ್ರಿಸುವುದು ಮುಖ್ಯ. ಈ ದಿನ ವೈಯಕ್ತಿಕ ಜೀವನದಲ್ಲಿ ಮನಸ್ಥಿತಿ ಕೆಲವು ಗೊಂದಲಗಳಿಗೆ ಕಾರಣವಾಗಬಹುದು. ಸ್ಪಷ್ಟವಾದ ನಿರ್ಧಾರಗಳಲ್ಲಿ ಗೊಂದಲ, ಆಲೋಚನೆಗಳಲ್ಲಿ ಕಳವಳ, ಭಯದ ವಾತಾವರಣದಂತೆ ತೋರಬಹುದು. ಮನಸ್ಸಿನಲ್ಲಿ ಬೇಸರದ, ಉತ್ಸಾಹದಲ್ಲಿ ಕೊರತೆ, ಕೆಲವು ವಿಷಯಗಳು ಬೇಸರವನ್ನು ಉಂಟು ಮಾಡಬಹುದು. ಕುಟುಂಬದವರ ವಿಚಾರದಲ್ಲಿ ಚಿಂತೆಯಾಗಬಹುದು. ಮನೆ ಜವಾಬ್ದಾರಿ ಜೊತೆಗೆ ಆರೋಗ್ಯದ ಕೆಲವು ವಿಷಯಗಳು ಬಹಳ ಚಿಂತೆಗೆ ಸೆಳೆಯಬಹುದು. ಒಟ್ಟಾರೆ ಈ ದಿನ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ. ಆರ್ಥಿಕ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಮನೆಯಲ್ಲಿ ಅಥವಾ ಹೊರಗಡೆಯಲ್ಲಿ ಅನಾವಶ್ಯಕ ವಾಗ್ವಾದ ತಪ್ಪಿಸಿ. ಮಾತಿನಿಂದ ಜಗಳದ ಸನ್ನಿವೇಶಗಳು ಬರುವ ಸಾಧ್ಯತೆಗಳಿವೆ. ಹೆಚ್ಚು ಮಾತನಾಡುವುದು ಒಳಿತಲ್ಲ. ಈ ದಿನ ಬೆಳಿಗ್ಗೆ 5 ನಿಮಿಷ ಧ್ಯಾನ ಮಾಡಿದರೆ ಸ್ವಲ್ಪ ಒತ್ತಡಗಳು ಕಡಿಮೆಯಾಗುತ್ತವೆ. ಯೋಗ, ಪ್ರಾಣಾಯಾಮದಿಂದ ಈ ದಿನ ಪ್ರಾರಂಭಿಸುವುದು ಸೂಕ್ತ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.